ಇನ್ನು ರಾಜ್ಯ ರಾಜಕೀಯದಲ್ಲಿ ಭಗವದ್ಗೀತೆ ಪಠ್ಯ ಫೈಟ್ ಜೋರಾಗ್ತಾ ಇದೆ. ಅಂದರೆ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಅಂತ ಏನು ಕುಮಾರಸ್ವಾಮಿ ಹೇಳಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್ ನಡೀತಾ ಇದೆ. ಪಠ್ಯದಲ್ಲಿ ಭಗವದ್ಗೀತೆ ಸೇರ್ಪಡೆಗೆ HDK ಪತ್ರವನ್ನು ಬರೆದಿದ್ರು. ಹಾಗಾಗಿ ಕುಮಾರಸ್ವಾಮಿ ಒಬ್ಬ ಮನುವಾದಿ ಅಂತ ಜರಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ HDK ತಿರುಗೇಟು ಕೊಟ್ಟಿದ್ದಾರೆ. ರಕ್ತ ದೋಕುಳಿ ನಡೆಸೋದು ಬೇಡ ಅಂತ ಭಗವದ್ಗೀತೆಯಲ್ಲಿದೆ. ಈ ಸರ್ಕಾರ ಕಾನೂನು ಬಾಹಿರ ಚಟುವಟಿಕೆಯನ್ನು ಬೆಂಬಲಿಸಿದೆ. ಈ ಸಂದರ್ಭದಲ್ಲಿ ಜನರಿಗೆ ಭಗವದ್ಗೀತೆಯ ಅವಶ್ಯಕತೆ ಇದೆ. ಅಹಿಂದ ಹೆಸರಿನಲ್ಲಿ ಸಿದ್ದರಾಮಯ್ಯ ಮಜಾ ಮಾಡಿದ್ದಾರೆ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಭಗವದ್ಗೀತೆಯ ಪಠ್ಯ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ಭಗವದ್ಗೀತೆಯ ಪಠ್ಯ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗ್ಬಿಟ್ಟಿದ್ದಾರೆ. ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ, ಎಲ್ಲರನ್ನು ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ದೀನ. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ, ರಕ್ಷಣೆ ಇಲ್ಲ. ಈಗ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಒಬ್ಬ ಡಾಕ್ಟ್ರು ತಾಯಿ ಏನೋ ಆಸ್ತಿ ವಿಚಾರದಲ್ಲಿ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಗನೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ನಿನ್ನೆ ನೀವು ಟಿ ವಿಲಿ ತೋರಿಸ್ತಾ ಇದ್ದೀರಿ. ಇಂಥ ವಾತಾವರಣವನ್ನು ತಿಳಿಗೊಳಿಸ್ತಕ್ಕಂಥದ್ದಕ್ಕೆ ಈಗಿನ ಸಮಾಜ ಭಾಳ ವೇಗವಾಗಿ ಬೆಳೀತಾ ಇದೆ. ಆದರೆ ಆ ವೇಗಕ್ಕೆ ಪರ್ಯಾಯವಾಗಿ ನಮ್ಮ ಮೂಲ ತಾಯಿ ಹೃದಯ ಅಂತಕ್ಕಂಥದ್ದು ಇದೆಯಲ್ಲ, ಅದು ಯಾವುದೂ ಇವತ್ತಿಲ್ಲ. ಅದು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯನವ್ರು ಹೇಳೋ ಪ್ರಕಾರ ಅದೇನೋ ಅದೆಂಥದ್ದು ಮನೋವಾದಿ. ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ಅವತ್ತಿನ ಸಮಾಜ ಹೇಗಿತ್ತು, ಆಗ ಏನೋ ಒಂದು ಬಾಂಧವ್ಯ, ಒಂದು ರೀತಿಯ ಅನುಬಂಧಗಳು ಯಾವ ರೀತಿ ಇತ್ತು, ಇವತ್ತೆಲ್ಲಿಗೆ ಬಂದಿದ್ದೀವಿ. ಇದನ್ನು ಸರಿಪಡಿಸ್ತಕ್ಕಂಥ ದೃಷ್ಟಿಯಿಂದ ಇದೆಲ್ಲವನ್ನು ಕಲಿಸಬೇಕು ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ಹೊರತು ಅದು ಬಿಟ್ಟು ಅದೇನೋ ಮನೋವಾದಿಯ ಕಡೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅಂತ.